ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂಡಿರ ನೀವು ಬೀಗ್ರೆ? ಸುಮ್ಕಿರಿದ್ ಯಾಕೆ ಬೇಜಾರು ಮಾಡ್ಕೊತಾ ಇದ್ದೀರಾ ಅಂತ. ಮಗಳನ್ನೇನಾದ್ರೂ ಯಾವ್ದನ ಶತ್ರು ಮನೆ ಕಳಿಸ್ತಾ ಇದ್ರೆ ಈ ದಿನ ನಾವಿರ್ಲಿಲ್ವೇ ಪಕ್ಕದಾಗೆ? ಹಾ, ಚಿಕ್ಕಮ್ಮನವಳನ್ನ ನೀವು ನೀನ ನೋಡ್ಕೊತೀನಿ, ಇಷ್ಟ ದಿನ ಸಂದಕ್ ನೋಡ್ಕೊಂಡಿಲ್ವೇ ನಾನು? ಇನ್ ಮ್ಯಾಲ ನಮ್ಮ ಮ್ಯಾಲ ನಂಬಿಕೆ ಇಲ್ವೇ ನಿಮ್ಗೆ? ಹಿಂಗ್ ಸಪ್ಗಿದ್ದೀರಾ ಅಂತ ಹೇಳಿದ್ರೆ ಹೆಂಗ್ ಹೇಳಿ? ಹೊಳ್ಬೇಡಿ ಒಸಿ ಸುಮ್ಕಿರಿ ನೀವು. ನೀವು ಹಿಂಗ್ ಸಪ್ಗಿರೋದ್ ನೋಡಿದ್ರೆ ಗಂಡ ಹೆಂಡ್ರು ನಮ್ಗೆ ಒಂಥರ ಕೊಳ್ ಕಿತ್ಕೊಂಡ್ ಬಂದಂಗೆ ಬರ್ತದೆ. ಸಮಾಧಾನ ಮಾಡ್ಕೊಳ್ಳಿ, ಅದು ಯಾಕೆ ಹಂಗೆ ಬೇಜಾರು ಮಾಡ್ಕೊಂಡಿರೆ? ಹೆಣ್ಮಕ್ಳು ಅಂದಮೇಲೆ ಎಲ್ಲನೂ ಕೊಳ್ಸೆ ಕೊಳಿಸ್ತಾರಪ್ಪ. ಅದಕ್ಕೆ ನೀವು ಹಿಂಗೆ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡ್ರೆ ಆಯ್ತದ? ಸಮಾಧಾನ ಮಾಡ್ಕೊಳ್ಳಿ ಒಸಿ, ಸಮಾಧಾನವಾ. ಶಿರೋಳೊಬ್ಳೆ ಮಗಳು ಇಷ್ಟು ದಿನ ಹೆಂಗೋ ನಡೆದೋಯ್ತು. ಯಾವಾಗೂ ವಾರಕ್ಕೆ 3 ದಿನ ಬರೋಳು, 3 ದಿನ ಗೊತ್ತಾ ಇರಲಿಲ್ಲ. ಈಗ ನೋಡಿ ಇದ್ದಕ್ಕಿದ್ದಂಗೆನೇ ಹಿಂಗೆ ಮದುವೆ ಮಾಡ್ಕೊಂಡು ಕಳಿಸ್ಬಿಟ್ರೆ ಅಂತ ಬೇಜಾರಾಗ್ತೈತೆ. ಅವಳನ್ನ ಎಷ್ಟು ಮುದ್ದಿಂದ ಸಾಕಿದ್ವಿ ಅಂದರೆ, ಅಯ್ಯೋ ಮದುವೆನ ಖುಷಿಯಾಗಿ ಮಾಡಿಬಿಟ್ವಿ. ನಾವೇ ಮದುವೆ ಮಾಡ್ಕೊಂತ ಒಪ್ಪಿಸ್ಬಿಟ್ಟು ಈಗ ಅವಳು ಇರಲ್ಲ ಇನ್ನು ನಮ್ಮ ಜೊತೆ ಅಂತ ಹೇಳ್ಬಿಟ್ಟು ಅದು ನೆನೆಸ್ಕೊಂಡ್ರೇ ಭಾಳ ನೋವಾಗ್ತೈತೆ ನನಗಂತೂ. ನೋಡಿ ಇವತ್ತು ಅಲ್ಲೆಲ್ಲ ಇವತ್ತು ಏನು ಮನೆ ಕರ್ಕೊಂಡು ಹೋಗೋದೇನು ಬೇಡ, ನಮ್ಮ ಮನೆಗೆ ಕರ್ಕೊಂಡು ಬರ್ರಿ, ನಾನೇ ನೋಡ್ಕೊತೀನಿ ಇಲ್ಲೇನೇ. ಇಲ್ಲೇ ನಮ್ಮ ಮನೆಗೇನೇ ಇದ್ರೂ ಪರವಾಗಿಲ್ಲ, ಇಲ್ಲೇ ಮಂದುಂಬಿಸ್ಕೊಳ್ಳೋಣ, ಅಲ್ಲಿ ಏನು ತೊಂದರೆ ಇಲ್ಲ ಅಲ್ವಾ? ಅಯ್ಯೋ ನಿಮ್ಮ ಕಷ್ಟ ಅರ್ಥ ಆಯ್ತದೆ. ಅರ್ಥ ಆಗದಂಗೇನಿಲ್ಲ, ಎಲ್ರಿಗೂ ಈ ಕಷ್ಟ ಬಂದೇ ಬರ್ತದೆ. ನೀವು ಸಮಾಧಾನ ಮಾಡ್ಕೊಳ್ಳಿ. ಮಗಳು ಒಬ್ಳೆ ಅಂತ ಹೇಳ್ಬಿಟ್ಟು ನೀವು ಹಿಂಗೆ ಬೇಜಾರು ಮಾಡ್ಕೊಬಿಟ್ರೆ ಅವಳು ಬೇಜಾರು ಮಾಡ್ಕೊತಾಳ ಅಷ್ಟೇ. ನೀನು ಈಗ ಹೊಸ್ದಾಗ ಮದುವೆ ಆಗಿರ ಗಂಡು ಹೆಣ್ಣಿಗೆ ಮನ್ಸು ನೋಯಿಸ್ತಾರೆ. ಹಾಂ, ಈಗ ನೋಡೋರೆಲ್ಲ ಮುಹೂರ್ತ ಮುಗಿಸ್ಕೊಂಡು ಬರ್ತಾರೆ. ಅಷ್ಟಾಗಿ ನಾವೆಲ್ಲ ಇಲ್ಲಿ ಹೊಸ್ಕಿಗೆಲ್ಲ ಸಾಮಾನು ಇಟ್ಬಿಟ್ಟು ರೆಡಿ ಮಾಡಬೇಕು. ನೀವು ಹಿಂಗೆ ಹೊತ್ಕೊಂಡು ನಿಂತ್ಕೊಂಡ್ರೆ ಆಯ್ತದೆ? ನೋಡಿ ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ ಬಾ, ನೀನು ಹೊಸಿ ಹೇಳೋರ್ಗೆ ಸಮಾಧಾನ ಮಾಡ್ಕಂತ ಹೇಳಿ ಬಾ, ಹೊಸ್ಕಿಗೆಲ್ಲ ಅಲ್ಲಿ ಹೋಗ್ಬಿಟ್ಟು ರೆಡಿ ಮಾಡೋಣ. ಓ ಬೀಗ್ರೆ, ಇದ್ಯಾಕೆ ಹಿಂಗ್ ಸಪ್ಕಿದಿರಲ್ಲ, ಯಾಕೆ? ಸಮಾಧಾನ ಮಾಡ್ಕೊಳ್ಳಿ. ನೀವು ಹಿಂಗ್ ಬೇಜಾರು ಮಾಡ್ಕೊಬಿಟ್ರೆ ಹೆಂಗೆ ಹೇಳಿ? ಅಯ್ಯೋ, ನಾವೇನಾರ ನಿಮ್ಮನ್ನ ಇದು ಮಾಡ್ತೀವಿ, ಕರ್ಕೊಂಡು ಹೋಗ್ಬಿಡ್ತೀವಿ, ಏನು ಹೇಳಿ? ಸಮಾಧಾನ ಮಾಡ್ಕೊಳ್ಳಿ ಹೊಸಿ. ಅಯ್ಯೋ, ಹಿಂಗೆಲ್ಲ ನೀವು ಇದು ಮಾಡ್ಕೊಬಿಟ್ರೆ ಹೆಂಗೆ ಹೇಳಿ? ಈಗೇನು ನಿಮ್ಮ ಮನೆಗೆ ಬೇಕಾದ್ರೆ ಕರ್ಕೊಂಡೋಗಿ ಇರಿಸ್ಕೊತೀನಿ, ನಿಮ್ಮ ಮನೆಗೇನೆ ಇರಿಸ್ಕೊಳ್ಳಿ, ನಮ್ಗೆ ಯಾವ ಬೇಜಾರೂ ಇಲ್ಲ. ನನ್ನ ಮಗ ಬಿಡಿ, ಗಟ್ಟಿ ಅವನಂತೂ ಎಲ್ಲಿ ಬೇಕಾದ್ರೂ ಇದು ಬಿಡ್ತಾನೆ ಅವನಂತೂ. ನೀವು ಒಳ್ಳೋದು ನೋಡಿ ಬೀಗ್ರೆ, ನೀವು ಕೊಂಡಿರಿಸ್ಕೊಳ್ಳಿ. ನೋಡಿ ಅಣ್ಣ, ತಮ್ಮ ನೋಡಿ, ನಮ್ಮಷ್ಟು ನಿಮ್ಗೆ ಇದಿಲ್ವೇ? ನನಗೊಬ್ಳು ಮಗಳಿದ್ಲು, ಅವಳನ್ನೂ ಇವಾಗ ಕಳಿಸಿಲ್ವೇ ನಾವು? ಈಗ ಒಂದು ಕೆಲಸ ಮಾಡಿ, ಪೂರಾ ಫ್ಯಾಮಿಲಿ ಪೂರಾ ನಮ್ಮ ಮನೆಗೆ ಏನಿಯಾ ಇರಿ, ನಮ್ಮ ಮನೆಗೆ ಏನಿಯಾ ನೋಡ್ಕೊತೀವಿ ನಾವು. ನೀವು ತಲೆನೇ ಕೆಡ್ಸ್ಕೊಬಿಡಿ, ಒಳ್ಳೋದೆಲ್ಲ ನಿಲ್ಲಿಸ್ಬಿಡಿ ಅಷ್ಟೇ. ನೀನಿಯಾ ಅಯ್ಯೋ, ಅವಳು ಅಂಥದ್ದೇನಿಲ್ಲ, ಸ್ವಲ್ಪ ಹಂಗೆ ಬೇಜಾರಾಯ್ತಿತ್ತು ಅಷ್ಟೇನೆ, ಬಿಟ್ರೆ ಬೇಜಾರೇನೂ ಇಲ್ಲ. ನೋಡಿ, ನಾವು ಅವಾಗ ಬಂದು ಹೋಗ್ತಿರ್ತೀವಲ್ಲ, ಏನು ತೊಂದರೆ ಇಲ್ಲ. ಏನೇ ಸುಮ್ಮನಿರು, ಮಗಳೇ ನಮ್ಮನ್ನು ಬಿಟ್ಟು ಹೊರಟೋಗ್ತಾಳ? ಇಷ್ಟೊಂದು ಯಾಕೆ ಹೊಳ್ತಾ ಇದೆಯಾ? ಇಷ್ಟು ದಿನ ನಮ್ಮ ಜೊತೆ ಇದ್ಲು, ಹಳ್ಳಿನಾಗೆ ಇದ್ಲು ಅಲ್ವಾ? ಈಗ ಇಷ್ಟಕ್ಕೇನೆ ಬೇಜಾರು ಮಾಡ್ಕೊಂಡು ಹೋಗ್ತಾರೆ ಹೆಂಗೆ ಹೇಳು? ಅವಳು ನಮ್ಮ ಮಗಳನ್ನೇ ನಾವು ಬೇರೆ ಮನೆಗೆ ಕಳಿಸ್ತಾ ಇದ್ದೀವಾ? ಹೇಳಿ ನೀನೇನೆ. ಅದು ನಮ್ಮ ಮನೇನೆ ಅಂತಲೇ ಅನ್ಕೊಳ್ಳೋಣ, ಸುಮ್ಮನಿರು. ಬೆವರೇ ಹೇಳ್ತಾರಲ್ಲ, ಬೇಕಾದಾಗ ಕರ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ನೀನು ಯಾಕೆ ತಲೆ ಕೆಡ್ಸ್ಕೊಂಡು ಹೇಳ್ತಿದ್ಯಾ? ಸುಮ್ಮನಿರು. ನೋಡಿ, ನನಗೆ ಯಾವ ಅಭ್ಯಂತರನೂ ಇಲ್ಲ. ನಿಮ್ಗೆ ಇಷ್ಟೊಂದೆಲ್ಲ ಬೇಜಾರಾಗ್ತೈತೆ ಅನ್ನೋದಾದ್ರೆ ನನ್ನ ಮಗನ ಕರ್ಕೊಂಡೋಗಿ ನಿಮ್ಮ ಮನೆಗೆ ಇಟ್ಕೊಳ್ಳಿ, ನನಗಂತ ಅಭ್ಯಂತರನೇ ಇಲ್ಲ ನಿಜವಾಗೂ. ನೀವು ಬೇಜಾರೇ ಮಾಡ್ಕೊಬಿಡಿ. ಬತ್ತಾರೆ ಅಂತ ಏನಾದರೂ ಅನ್ಸಿದ್ರೆ, ನಿಮಗೆ ನನ್ನ ಮಗ ಬತ್ತಾನೆ ಅಂತ ನಿಮ್ಗೆ ಅನ್ಸ್ಬಿಟ್ರೆ ನನ್ನ ಮಗನೇ ಕರೆದ್ಬಿಟ್ಟು ಕೇಳಿ, ನಿಜ ಇರಿಸ್ಕೊಳ್ಳಿ, ನಮಗೇನು ಬೇಜಾರಿಲ್ಲ. ನೀವು ಹೇಳೋದನ್ನ ಖಂಡಿತ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಇಂಥ ಒಳ್ಳೆ ಮಗಳನ್ನ ನನಗೆ ನಮ್ಮ ಮಗಂಗೆ ದಾರ ಎರೆದು ಕೊಟ್ಬಿಟ್ಟು ಇಂಥ ಟೈಮಾಗಿ ನೀವು ಹೊತ್ಕೊಂಡು ಕುಂತ್ಕೊಬಿಟ್ರೆ ನಮ್ಗೆ ಒಳ್ಳೇದಾಗ್ತೈತಾ? ಇಲ್ಲ. ಅದಕ್ಕೆ ಹೇಳಿ, ಸಮಾಧಾನ ಮಾಡ್ಕೊಳ್ಳಿ. ಎಲ್ಲ ಹೆಣ್ಮಕ್ಳು ಅಂದಮೇಲೆ ಒಂದಲ್ಲ ಒಂದಿನ ಹೋಗ್ಲೇಬೇಕು. ಈಗ ನಾವು ಬಂದಿಲ್ವಾ, ನೀವು ಬಂದಿಲ್ವಾ ಹೇಳಿ? ಎಲ್ಲ ಬಂದಿರೋದೇನೆ. ಅದಕ್ಕೆ ಹೇಳ್ತೀರಾ, ಸಮಾಧಾನ ಮಾಡ್ಕೊಂಡು ನಿಮ್ಮ ಮನೆಗೆ ಕರ್ಕೊಂಡು ನಡೀರಿ. ಸರಿನಾ? ಈಗ ನಮ್ಮ ಮನೇನು ತುಂಬಿಸ್ಕೊಳ್ಳಲ್ಲ, ನಿಮ್ಮ ಮನೆಯೇ ಮನೆಗೇನೆ ತುಂಬಿಸ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ಆಯ್ತದ ರಾಣಿ, ಹಂಗೆಲ್ಲನೂ ಗಂಡಿನ ಮನೆಗೆ ಬರಬೇಕು, ತುಂಬಿಸ್ಕೋಬೇಕು ಮನೆಯ. ಸಾವುಕಾರೆ ಹೇಳ್ತೀನಿ ಅಂತ ಹೇಳಿದ್ರೆ ನೀವು ಹೇಳಿದ್ರಾ? ಫೋನ್ ಮಾಡಂಗ ಒಂದೇ ಬೊಡ್ಡೆತ್ತದವು, ಇನ್ನೊಂದ್ಕಿಂತ ಫೋನ್ ಮಾಡ್ರೆ ಫೋನೇ ತೆಗಿತಿಲ್ಲ. ನಮ್ಮ ಆಳ್ಗೆಲ್ಲ ಕಳ್ಸಿದೀನಿ, ಇದು ಮಾಡ್ತಾರೆ ಬಿಡಿ, ರೆಡಿ ಮಾಡ್ತಾರೆ. ಈಗಳು ಅಂತದ್ದು ಏನೂ ಆಗಿಲ್ಲ. ನೋಡಿರಿ ರಾಣಿ, ಬಾ ಸರ್ನ, ಅಲ್ಲೆಲ್ಲನೂ ಇದು ಮಾಡ್ತಾವ್ರೆ, ಊಟಕ್ಕೆಲ್ಲನೂ ಹೋಯ್ತಾವ್ರೆ, ಬತ್ತಾವ್ರೆ, ಮಾತಾಡ್ಸಿ ತಾಂಬೂಲ ಎಲ್ಲ ಇದು ಮಾಡ್ಬಿಟ್ಟು ಹೋಗ್ಬಾ. ಆಯ್ತು. ಬದು ಹೊಸಿ ಸಮಾಧಾನ ಮಾಡೋರಿಗೆ ನಾನು ಹೋಯ್ತೀನಿ. ಕೆಳಗಡೆ ಎಲ್ಲ ನೋಡ್ಕೋಬೇಕಲ್ವೇ, ಇನ್ನೆಲ್ಲನೂ ರೆಡಿ ಮಾಡಬೇಕು, ಹೊಸ್ಕೆ ಪಸ್ಕಿಗೆಲ್ಲನೂ ನಾನು ಹೋಯ್ತೀನಿ. ಅವ್ರಿಗೋಸಿ ಹೇಳಿ ಸಮಾಧಾನ ಮಾಡು, ನನಗೇನು ಬೇಜಾರಿಲ್ಲ. ಅವ್ರು ಇಲ್ಲಿದ್ರು ಬೇಜಾರಿಲ್ಲ ನನಗೆ, ನನ್ನ ಮಗನೂ ಸಸೆ ನಮ್ಮ ಮನೆಗಿದ್ರು ಬೇಜಾರಿಲ್ಲ, ಇವ್ರ ಮನೆಗಿದ್ರು ಬೇಜಾರಿಲ್ಲ. ಹೊಸಿ ಏನೋ ಹೇಳು, ಸರಿನಾ? ನನಗೂ ನನ್ನ ಗಂಡಂಗೂ ಯಾವ ಅಭ್ಯಂತರನೂ ಇಲ್ಲ, ಎಲ್ಲಿದ್ರು ಸುಖವಾಗಿರ್ಬೇಕು ಅಷ್ಟೇ. ನೀನಿಯ ನೋಡಿ ಬಿಗ್ರೆ, ನಿಮ್ಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡಿ, ಸರಿನಾ? ನೀವು ಸಮಾಧಾನ ಮಾಡ್ಕೊಳ್ಳಿ. ನೀವು ಹೇಳೋದು ನೋಡೋಕ್ಕಾಯ್ತಿಲ್ಲ, ನನಗೂ ಸಮಾಧಾನ ಮಾಡ್ಕೊಳ್ಳಿ. ಆಯ್ತು ಬಿಡಿ, ಮುಂದಿನ ಕೆಲಸ ನೋಡ್ಕೊಂಡು ನಡೀರಿ, ಹೊರಡೋಣ. ಈಗೇನು ನಿಮ್ಮ ಮನೆಗೇನೆ ಕರ್ಕೊಂಡು ತುಂಬಿಸ್ಕೊಳ್ಳೋಣ, ಸರಿನಾ? ಈಗ ನೀವು ಹೊಳ್ತಿರೋದು ಏನಾದ್ರು ನಿಮ್ಮ ಮಗಳು ನೋಡ್ಬಿಟ್ರೆ ಅವಳೊಂದ್ ಕಡೆ ಶುರು ಮಾಡ್ಕೊತಾಳೆ ಹೇಳಕ್ಕೆ, ಆಮೇಲೆ ಇಬ್ರು ಗೊಳು ಅಂತ ಹೇಳ್ಬಿಟ್ಟು ಹೊಳ್ತಾ ಇರ್ಬೇಕಾಗ್ತೈತೆ ಅಷ್ಟೇನೆ. ನಡೀರಿ ಹೋಗೋಣ. ಜೇಕ ಹೇಳೋರ್ಗೆ, ಈಗೇನು ಮನೆ ನಿಮ್ಮ ಮನೆಗೆ ತುಂಬಿಸ್ಕೊಳ್ಳೋದು ಅಂದ್ರೆ ನಿಮ್ಮ ಮನೆಯೇ ತುಂಬಿಸ್ಕೊಳ್ಳೋಣ. ಅಯ್ಯೋ ಚೇತೈತೆ, ಏನು ಬಿಡಿ, ನನ್ನಿಂದ ನನ್ನ ಮಗಳು ಹೊತ್ತು ಬಿಡ್ತಾಳೆ, ನನ್ನ ಮಗಳು ಬೇಜಾರು ಮಾಡ್ಕೊತಾಳೆ. ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತೀನಿ, ಹೊಳೋದು ಕಿಳೋದು ಎಲ್ಲನೂ ಹೋಗಲ್ಲ, ಸ್ವಲ್ಪ ಸ್ಟ್ರಾಂಗ್ ಆಗಿ ಇದು ಮಾಡ್ಕೊಂಡಿರ್ತೀನಿ, ಸರಿನಾ? ಸರಿ, ಮುಂದಿಂದೇನೋ ನೋಡೋಣ, ನಡೀರಿ. ಸ್ವಲ್ಪ ಬೇಜಾರೈತೆ, ಎಲ್ಲ ಸಮಾಧಾನ ಆಗ್ತೈತಲ್ಲ, ಸಮಾಧಾನ ಮಾಡ್ಕೊಂಡಿದ್ದೀನಲ್ಲ, ಪರವಾಗಿಲ್ಲ ಬಿಡಿ. ನಾನು ಪರವಾಗಿಲ್ಲ, ಸ್ವಲ್ಪ ಹೊತ್ತು ಆಮೇಲೆ ಸರಿ ಹೋಗ್ತೀನಿ.
ಅಂದರೆ ಈಗ ಮತ್ತೆ ನಾವು ಅಮೇರಿಕಾಗೆ ಹೋಗ್ಬೇಕಾಗಿರೋ ಇದು ಬಂದೈತೆ. ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ನಿನ್ನೆ ತಾನೇ ಕಾಲ್ ಬಂತು. ಅದೊಂದು ಸ್ವಲ್ಪ ಸಮಸ್ಯೆ ಆಗೈತಂತೆ. ಹೋಗಿ ಒಂದು 6 ತಿಂಗಳು ತನಕ ಅಲ್ಲೇ ಇದ್ಬಿಟ್ಟು ಬರಬೇಕು. ಈಗ ಇಲ್ಲೇ ಬೆಂಗಳೂರಾಗಿರ್ತೀವಿ ಅಂದಿದ್ರೆ ನಮಗೇನು ಮನ್ಸಿಗೆ ಬೇಜಾರಾಗ್ತಾ ಇರಲಿಲ್ಲ. ಆದರೆ ಹೋಗ್ಬಿಟ್ಟು ಅಲ್ಲಿರ್ಬೇಕಲ್ವಾ, ಅದಕ್ಕೇ ಮನ್ಸಿಗೆ ತುಂಬಾ ಬೇಜಾರಾಗ್ತಾ ಐತೆ. ಹೋಗಿ 6 ತಿಂಗಳು ಇದ್ದು ಬರಬೇಕು. ಮಗಳನ್ನ ಬಿಟ್ಬಿಟ್ಟು ಇರೋಕ್ಕಾಗ್ತಾ ಇಲ್ಲ. ಈಗ ಹೊಸ್ದಾಗಿ ಮದುವೆ ಮಾಡ್ಕೊಂಡವ್ರೆ ಇಬ್ರು. ಒಂದು 6 ತಿಂಗಳು ಮಟ್ಟಿಗೆ ಅಮೇರಿಕಾಗೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ರೆ ಅದು ಆಗಲ್ಲ. ನನ್ನ ಮಗಳು ಈಗ ಅದಕ್ಕೆಲ್ಲ ಒಪ್ಪಲ್ಲ ಅಂತ ಅನ್ನಿಸ್ತೈತೆ. ರಾತ್ರಿ ಫೋನ್ ಬಂತು, ಅದಕ್ಕೆ ದುಃಖ ಜಾಸ್ತಿ ಆಗಿ ಅಳ್ತಾ ಇದ್ದೀವಿ ಅಷ್ಟೇನೆ. ಇನ್ನೇನು ಇಲ್ಲ ನಮ್ಗಂತೂ. ಓ ಪಾಪ, ನೀವು ಅದಕ್ಕೆ ಹೇಳ್ತಿರೋದೇ ಅಮೇರಿಕಕ್ಕೆ ಹೋಗ್ಬೇಕು ಅಂತ? ಅಯ್ಯೋ ಅಲ್ಲ, ಏನು ಮಾಡೋಕ್ಕಾಗಲ್ಲ. 6 ತಿಂಗಳು ಮಟ್ಟಿಗೆ ಅಷ್ಟೇ ತಾನೇ. ಏನೋ ಒಂದು ವ್ಯವಸ್ಥೆ ಮಾಡೋಣ ಬಿಡಿ ಅದಕ್ಕೂ. ಸರಿನೇ. ಈಗೇನೋ ಮಂದು ಮುಸ್ಕಳ್ಳಿನ ನೋಡ್ಕೊತಿರ್ತೀನಿ. 6 ತಿಂಗಳು ಮಗಳನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ನೀವು ನೋವು ನಮಗೂ ಅರ್ಥ ಆಯ್ತಾಯ್ತೆ. ನೋವು ಆಯ್ತಾಯ್ತು ನಿಮ್ಗೂ ಅಂತ ಹೇಳಿ. ಸರಿ ಆಯಿತು, ನೋಡೋಣ ಇರಿ. ನಾನೇನ್ಯಾ ಏನೋ ಒಂದು ವ್ಯವಸ್ಥೆ ಮಾಡಿ ಮಾತಾಡ್ತೀನಿ. ಸರಿನೇ. ಈಗ ಫಸ್ಟು ಮುಂದಿನ ಕಾರ್ಯ ಏನೈತೆ ಅದು ಮಾಡೋಣ. ಬೇಕಾದ್ರೆ ಒಳಿಯ ಮಗಳನ್ನೊಂದು 6 ತಿಂಗಳು ಕರ್ಕೊಂಡೋಗಿ ಅಮೇರಿಕಾಗೆ ಬೇಡ ಅಂತಂದ ಯಾರು? ಹಾಂ, ಕೆಲಸ ಪಲ್ಸ ನಮ್ಮಂಥ ಮನೆಗಿರೋ ಹೆಂಗಸ್ರುಗಳಿಗಾದ್ರೆ ಏನೂ ಇರೋಕ್ಕಿಲ್ಲ. ನಿಮ್ಮಂಗೆ ಇಷ್ಟೊಂದೆಲ್ಲನೂ ಬಿಸ್ನೆಸ್ ಮಾಡೋರ್ಗಾದ್ರೆ ಇದ್ದೇ ಇರ್ತದಲ್ವೇ ಎಲ್ಲನೂ ಕಷ್ಟ ಅದು ಇದು ಅನ್ನೋದು. ಆಯಿತು ಬಿಡಿ, ಹೋಗಿವ್ರಂತೆ. ನಾನೇ ಮಾತಾಡ್ತೀನಿ ಅವ್ರ ಹತ್ರ. ಹಾಂ, ಬನ್ನಿ ಈಗ ಮಂದು ಮುಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಊರಿಗೆಲ್ಲ ಹೊರಡಬೇಕು. ಬರೀ ಹೋಗೋಣ. ಅಲ್ಲ, ಅಮೇರಿಕಕ್ಕೆ ಇವರು ಹೋದ್ರು, ಹೋಗಿ ಓಡಾಡ್ಕೊಂಡು ಹಂಗೆ ನಿಮ್ಮ ಥರ ಆಯ್ತದೆ ಹೇಳು. ಓಡಾಡ್ಕೊಂಬಿಟ್ಟು ಬಂದ್ರೆ ಏನಾಯ್ತದೆ ಅಲ್ವಾ? ಇವ್ರ ಜೊತೆ ನೆನೆಯ ಪಾಪ ಮಗಳನ್ನ ಬಿಟ್ಟು ಅಭ್ಯಾಸ ಇಲ್ವಲ್ಲ. ಪಾಪ ಇಲ್ಲಿ ನಿಮ್ಮ ಮನೆಗಿದ್ರೂ ವಾರಕ್ಕೆ 3 ದಿನ 4 ದಿನ 15 ದಿನಕ್ಕೆ ಒಂದು ಕಿತ್ತನ ಬಂದು ಹೋಯ್ತಿರೋರು. ಇಲ್ಲ ಇವಳೇ ಹೋಯ್ತಾ ಇದ್ಲಲ್ವಾ, ಅದಕ್ಕೆ ಎಲ್ಲ ಶಾನೆ ಬೇಜಾರಾಗೈತೆ ಅಂತ ಅನ್ನಿಸ್ತದೆ. ಹೋಗ್ಲಿ ಬಿಡು, ನಿಮ್ಮನ್ನ ಅದು ಇದು ಅಂತ ಓಡಾಡ್ಕೊಂಬಿಟ್ಟು ಬಂದ್ರೇನು ಬೇಡ ಅಂತದೆ. ಓಡಾಡ್ಕೊಂಬಿಟ್ಟು ಸಣ್ಣದಾಗಿ ಬರಲಿ. ಅವಳು ಒಪ್ತಾಳೆ ರಾಣಿನೂ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರೆ. ಹಂಗೇನಿಯಾ ನನ್ನ ಮಗಳನ್ನೂ ಕರ್ಕೊಂಡೋಗಿದ್ರೆ ಸಂದಕ್ಕಿರೋದಪ್ಪ. ನನ್ನ ಮಗಳೂ ಯಾವಾಗೋ, ನನ್ನ ಮಗಳು ಒಳಿಯನೂ ಯಾವಾಗೋ ಅಂತಿರ್ತಾರೆ. ಎಲ್ಲ ನಾವು ಹೋಗ್ಬೇಕಿತ್ತು ಅಂತ ಹೇಳ್ಬಿಟ್ಟು ಅವರಿಬ್ರು ಜೊತೆ ಮಾಡಿ ಕಳಿಸ್ಬಿಟ್ರೆ ಅತ್ತಾಗ ಓಡಾಡ್ಕೊಬಿಟ್ಟು 6 ತಿಂಗಳು ಬರ್ತಾರೆ. ಮನ್ ಮಕ್ಳು ಸೇರ್ಬಿಟ್ಟು ನೀನು ಕಳಿಸ್ಬಿಡು. ಮನ್ ಮಕ್ಳು ಹೋಗ್ಬಿಟ್ಟು ಬಾರಿನ ಕುಂತ್ಕೊಬಿಡ್ತಾರೆ. ನೀನು ನಾನಿಲ್ಲಿ ಭಜನೆ ಮಾಡೋಣ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಬಾ ಸುಮ್ಕೇನಿಯ. ನೀನು ನೋಡ್ದೇನು ಶಾರದಿ ಮಗಳು ಯಾಕೋ ಹಳೆ ಬಟ್ಟೆ ಹಾಕೊಂಡು ಸುತ್ತೋರಿತಿದ್ರು ಕಣಮ್ಮ. ಬೆಳಗಿನ ಜಾವನೇ ನೀ ಎದ್ಬಿಟ್ಟು ದೌಡ್ ಕಿತ್ಬಿಟ್ಟವ್ರೆ. ಬಸ್ ಹತ್ಕೊಂಡು ನಾವು ಹೊಂಟೋಗ್ಬಿಟ್ರಂತೆ. ಹೌದೇ ಬಿಡು, ಆ ಕಥೆ ಇಟ್ಟಿದ್ದೇನೆ. ನೋಡಿರಿ, ಸ್ಪೀಕರ್ಗೊಂದು ಮಾತು ಹೇಳು. ನಡಿ ಸಮಾಧಾನ ಮಾಡ್ಕೊ ನಡಿ. ಯಾಕ ನೀವು ನೋಡಿರಿ, ನೀವು ಹಿಂಗೆ ನಿಂತ್ಕೊಂಡು ಮುಂದೆ ನಿಂತ್ಕೊಂಡಿದ್ರೆ ಅವಳಂತೂ ಬರೀ ಗೋಳಾಡ್ತಾನೆ ಇರ್ತಾಳೆ. ಪೊದ್ದಕ್ಕ ನೀವು ನೋಡಿರಿ ನಾನು ಕರ್ಕೊಂಡ್ಬಿಟ್ಟು ಬರ್ತೀನಿ. ನನ್ನ ಮಗಳ ತಾಗ ಸುಮ್ಮನೆ ಹೊಳ್ತಾವಳೆ ಅಂತ ಹೇಳಕ್ ಹೋಗ್ಬಿಡ್ರಿ. ಅವಳು ಹತ್ತು ಬಿಡ್ತಾಳೆ ಸುಮ್ಮನೆ. ನೋಡಿರಿ ಅಕ್ಕ, ನಾನು ಕರ್ಕೊಂಡು ಬರ್ತೀನಿ. ನಡಿ ಪದ್ದಿ. ನೀವೇ ನಾನು ಸಮಾಧಾನ ಮಾಡಕ್ಕೆ ಬರಬೇಡ ಹೇಳಿ. ನಿಮ್ಗೇನೇ ನಾನು ಸಮಾಧಾನ ಮಾಡಬೇಕು, ನೀವು ನನಗೆ ಬೇರೆ ಸಮಾಧಾನ ಮಾಡಕ್ಕೆ ಬರ್ತೀರಾ? ನೋಡಿರಿ ಫಸ್ಟು ನೀವು ನನಗೇನು ಹೇಳಕ್ಕೆ ಬರಬೇಡಿ. ನೀವೇ ಸಮಾಧಾನ ಮಾಡ್ಕೊಳ್ಳಿ. ನಾನು ಹೆಂಡ್ತಿನಪ್ಪ ಪೂರ್ತಿ ಅರ್ಥ ಮಾಡ್ಕೊಬಿಟ್ಲು. ಸರಿ ಸಮಾಧಾನ ಮಾಡ್ಕೊಂಡು ಮುನ್ಸ್ಕೊಬೇಡ. 6 ತಿಂಗಳು ತಾನೇ ಹೋಗ್ಬಿಟ್ಟತ್ತಾಗ ಬರನಿ. ಎಲ್ಲ ನನ್ನ ಮಗಳ ಹೆಸ್ರಿಗೆ ಎಲ್ಲನೂ ಬರೆದ್ಬಿಟ್ಟು ಎಲ್ಲ ಮಾಡಿದ್ದೀವಲ್ಲ, ಇನ್ನೇನೈತೆ ಒಂದು ಸ್ವಲ್ಪ ವ್ಯವಹಾರ ಎಲ್ಲ ಸರಿ ಮಾಡ್ಕೊಂಡ್ಬಿಟ್ಟು ಬಂದರೆ ಮುಗ್ದೋಯ್ತಲ್ಲ. ನನ್ನ ಮಗಳು ಒಳ್ಳೆಯ ಸಂದಾಕಿರ್ಬೇಕು. ಅವ್ರಿಗೊಂದು ಒಳ್ಳಿನಾಗ ಮನೆ ಕಟ್ಟಿಸ್ಕೊಡ್ಬೇಕು, ಬೇರೆ ಮಾಡಬೇಕು. ನೀನು ಮದುವೆ ಟೈಮಾಗಿ ಹಿಂಗೆ ಮುನಿಸ್ಕೊಂಡು ಕುಂತ್ಕೊಂಡ್ರೆ ಏನು ಸಿಗಲ್ಲ ನಿನಗೆ. ಬಾ ಸುಮ್ಮನೆ ಈಗ್ರೇ ಬರ್ರಿ, ವಸ್ತಿಗೆಲ್ಲ ರೆಡಿ ಮಾಡ್ಬಿಟ್ಟಿದೀವಿ. ಬರ್ರಿ ನೋಡ್ ಬರ್ರಿ, ಗಂಡು ಹೆಣ್ಣು ಹೆಂಗ್ ಕಿಲ ಅಂತ ನಗ್ತಾವ್ರೆ ಶಾಸ್ತ್ರ ಮಾಡ್ಬೇಕಾರೆ ಅಂತ ಹೇಳ್ಬಿಟ್ಟು. ನೀವೇ ನೋಡ್ಬಿಟ್ಟು ಖುಷಿ ಪಟ್ಬಿಡ್ತೀರಾ. ನೋಡ್ ಬರ್ರಿ ಒಂದ್ ಕಿತ. ಓ ಹೌದೇ, ನಡೀರಿ ನೋಡೋಣ. ನಿಮ್ಮ ಮಗಳು ಎಲ್ಲಾದ್ರಾಗೂ ಫಾಸ್ಟ್ ಆಗವಳೆ, ನಮ್ಮ ಹುಡುಗನೇ ಸೋಲ್ತಾವ್. ಬರ್ರಿ ಆಟ ಆಡಿಸ್ತಿರೋದ್ರಾಗೆ ನೋಡ್ ಬರ್ರಿ. ನನ್ನ ಮಗಳು ಖುಷಿ ಆಗವಳೆ ಅಂತ ಕೇಳ್ಬಿಟ್ರೆ ನಂಗೆ ನಿಜವಾಗ್ಲೂ ಖುಷಿ ಆಗೋಗ್ಬಿಡ್ತೈತೆ ನೋಡಿ. ನಿನ್ ಕತೆ ನನಗೆ ಗೊತ್ತಿಲ್ವಾ? ಬಾ ಸುಮ್ಮನೆ.